ಗೈಸ್ ನಾ ಯಾವಾಗ ಬಿ ಬೆಂಗಳೂರಿನಾಗ ಹಿಂಗ್ ಸೆಲೆಬ್ರೇಷನ್ ಮಾಡ್ತೀನಿ ಅಂತ ತಿಳ್ಕೊಂಡಿದಿಲ್ಲ ನೋಡ್ರಿ. ಇದು ಖುಷಿ ಬರೀ RCB ಲಾಯಲ್ ಫ್ಯಾನ್ಸಿಗೆ ಗೊತ್ತು ನೋಡ್ರಿ. ಯಾವಾಗ ಬಿ ನಮಗ 49 ಆಲ್ ಔಟ್ ನಿಮ್ ಟೀಮಿಗೆ ಆಡ್ಲಕ್ಕೆ ಬರಲ್ಲ, ನಿಮ್ ಟೀಮ್ನೇ ಸರಿ ಇಲ್ಲ ಅಂತ ಹೇಳ್ತಿದ್ರು ನೋಡ್ರಿ. ಕಂಟಿನ್ಯೂ 2 ವರ್ಷ ಗೆಲ್ಲದಂದ್ರೆ ಸುಮ್ಮನೆ ಇಲ್ಲ ನೋಡ್ರಿ. ಅದನ್ನು ಮತ್ ನಮ್ಮ RCB ಟೀಮ್ ಅಂದ್ರೆ ಮತ್ತ ಕ್ರೇಜೇ ಬೇರೆ ಇರುತ್ತೆ ನೋಡ್ರಿ. ಗೈಸ್ ಇವತ್ತ ನಾ ಒಬ್ಬನೇ ಸೆಲೆಬ್ರೇಷನ್ ಮಾಡತ್ತೀನಿ, ಬಟ್ ಲಾಸ್ಟ್ ಟೈಮ್ ನಮ್ದು ಪೂರಾ ಟೀಮ್ ಇತ್ತು ನೋಡ್ರಿ. ಅದು ಮೂಮೆಂಟ್ ಅರೇನ ಯಾವಾಗ ಬಿ ಎಕ್ಸ್ಪ್ಲೈನ್ ಮಾಡ್ಲಕ್ಕೆ ಬರಲ್ಲ ನೋಡ್ರಿ. அந்த ஆகாயம் போதாத பறவை ஒன்று நதி கண்ணாடி பார்த்து ಗೈಸ್ 2 ವರ್ಷ ಕಂಟಿನ್ಯೂ ಬ್ಯಾಕ್ ಟು ಬ್ಯಾಕ್ ಗೆಲ್ಲದ್ರನಿಂತ ನಮಗೆ ಇದು ಏನೋ ಒಂದು ಡ್ರೀಮ್ ಅನ್ಸ್ಲಕತ್ತದ ನೋಡ್ರಿ. ಮತ್ತೆ ಇದು ನಮ್ದು ಕಾಲೇಜ್ ಮೆಮೊರೀಸ್ ಇದ್ದಾಗ ಬೆಸ್ಟೆಸ್ಟ್ ಮೆಮೊರಿ. ಯಾಕಂದ್ರ ಈ ಮೂಮೆಂಟ್ ಯಾವಾಗ ಬಿ ಗಡಿ ಬರಲ್ಲ ನೋಡ್ರಿ. ಅವತ್ತ ನಾ ಇಷ್ಟೇ ಖುಷಿ ಇದ್ದಿಲ್ಲ ನೋಡ್ರಿ, ಪೂರಾ ನಮ್ದು ಕರ್ನಾಟಕನೇ ಖುಷಿ ಇತ್ತು ನೋಡ್ರಿ. ಮತ್ತ ಇವತ್ತ ನನಗ ಅದೇ ಖುಷಿ ಎಲ್ಲರ ಬಲ್ ಮತ್ ಕಾಣಿಸ್ಲತ್ತದ ನೋಡ್ರಿ. ಮತ್ತ ಈ ಮನುಷ್ಯ ನೋಡಿದ್ರ ನಮಗ ಬಹಳ ಖುಷಿ ಆಗ್ತದ. ಯಾಕಂದ್ರ ಯಾವ ಟೀಮ್ನಾಗ ಬಿ ಇಷ್ಟ ಲಾಯಲಿಟಿ ಕಾಣಿಸಲ್ಲ ನೋಡ್ರಿ. ಗೈಸ್ ಸೆಲೆಬ್ರೇಷನ್ ಅಂದ್ರೆ ಎಲ್ಲ ಟೀಮ್ನಾಗ ಇರ್ತದ ನೋಡ್ರಿ, ಬಟ್ ಈ ತರ ಸೆಲೆಬ್ರೇಷನ್ ಯಾವ ಟೀಮ್ನಾಗ ಬಿ ಇರಲ್ಲ. ಯಾಕಂದ್ರ ಇದು ಒಂದ್ ಜಸ್ಟ್ ಟೀಮ್ ಇಲ್ಲ ನೋಡ್ರಿ, ಇದು ಒಂದು ಇಮೋಷನ್ ಅದ. ಮತ್ತ ಅದ್ರದಾಗ ನಮ್ ಬೆಂಗಳೂರಿನ ಭಗವಂತರೇ ಕೇಳಕ್ಕೆ ಹೋಗ್ಬೇಡ ನೋಡಿ, ಬಿಕಾಸ್ ಹಿ ಆಲ್ವೇಸ್ ವಿನ್ ಅವರ್ ಹಾರ್ಟ್. ಅಂಡ್ ನಮ್ ಕಲಬುರಗಿದಾಗ RCB ಫೈನಲ್ ಬಂತಂದ್ರೆ ಕೇಳಕ್ಕೆ ಹೋಗ್ಬೇಡ ನೋಡಿ. ಎಲ್ರು ಶರಣನ್ ಗುಡಿ ಹೋಗಿ ಸೆಲೆಬ್ರೇಷನ್ ಮಾಡ್ಲಾರ್ದೆ ಅಲ್ಲಿಂದ ಜನಕ್ಕ ಸಮಾಧಾನ ಇರಲ್ಲ ನೋಡಿ. ನೀವು ಬಿ RCB ಫ್ಯಾನ್ ಇದ್ರಂದ್ರೆ ಜೈ RCB ಅಂತ ಒಂದು ಕಮೆಂಟ್ ಹಾಕಿ. ನಮ್ RCB ಯಾವಾಗ ಬಿ ಹಿಂಗೆ ಗೆಲ್ಕೊತ ಬರ್ಲಿ ಹೇಳೋದು ಯಾವಾಗ ಬಿ ಒಂದೇ ಮಾತು, ಅಂಕಲ್ ಮಕ್ಕಳಿಗೆ ಹೇಳೋದು ಒಂದೇ, ಮುಂದಿನ ಸರ್ತಿ ಬಿ ಕಪ್ ನಮ್ದೇ. ಸೊ ಗೈಸ್ ಇವತ್ತಿನ ವಿಡಿಯೋದಾಗ ಇಷ್ಟೇ ಅಂತ ಹೇಳ್ತೇನೆ. ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗಮ್ರಿ. ನಮಸ್ತೆ.